ಈ ತರ ವಿಡಿಯೋಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಇರಬಹುದು. ಬರೋಬ್ಬರಿ 50,000ದಿಂದ 60,000 ಜನಗಳು ಮೊರೊಕೊ ದೇಶದಿಂದ ಸ್ಪೇನ್ಗೆ ಮೈಗ್ರೇಟ್ ಆಗ್ತಿದ್ದಾರೆ ಅಂತ. ಇದು ಎಕ್ಸಾಕ್ಟ್ಲಿ ಎಲ್ಲಿ ನಡೀತಿದೆ ಅನ್ನೋದನ್ನ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಯಾಕೆ ಒಂದೇ ಸರಿ 50,000ದಿಂದ 60,000 ಜನಗಳು ತಾವು ಹುಟ್ಟಿರೋ ದೇಶವನ್ನ ಬಿಟ್ಟು ಸ್ಪೇನ್ಗೆ ಅಂದ್ರೆ ಇನ್ನೊಂದು ದೇಶಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಗೊತ್ತಾ? ಯಾಕಂತಂದ್ರೆ ಬೆಟರ್ ಆಪರ್ಚುನಿಟಿಗೋಸ್ಕರ, ಬೆಟರ್ ಜಾಬ್ಗೋಸ್ಕರ, ಬೆಟರ್ ಲೈಫ್ ಸ್ಟೈಲ್ಗೋಸ್ಕರ. ನಿಮಗೆ ಗೊತ್ತಿರ್ಬೋದು, ಯುರೋಪ್ ಅನ್ನ ಒಂದು ಟೈಮ್ ಅಲ್ಲಿ ಸೂರ್ಯ ಮುಳುಗದ ದೇಶ ಅಂತ ಕರೀತಿದ್ರು. ಯಾಕಂತಂದ್ರೆ ಜಗತ್ತಿನ ಮೋಸ್ಟ್ ಆಫ್ ದ ಕಂಟ್ರಿಗಳಲ್ಲಿ ಇವರು ಆಳ್ವಿಕೆ ಮಾಡ್ತಿದ್ರು. ಬೇರೆ ಬೇರೆ ದೇಶದವ್ರನ್ನ ಇವರು ಗುಲಾಮರನ್ನಾಗಿ ಇಟ್ಕೊಂಡು ಅಲ್ಲಿನ ಸಂಪತ್ತನ್ನೆಲ್ಲ ಲೂಟಿ ಮಾಡ್ಬಿಟ್ಟು ಅವ್ರ ದೇಶಕ್ಕೆ ತಗೊಂಡೋಗಿದ್ದಾರೆ. ಅದಕ್ಕೆ ಈಗ ಎವರೇಜ್ ಆಗಿ ಯುರೋಪಿಯನ್ ಯೂನಿಯನ್ ಎಲ್ಲಾ ಕಂಟ್ರಿಗಳ ಪರ್ ಕ್ಯಾಪಿಟಲ್ ಇನ್ಕಮ್ ನೋಡಿದ್ರೆ ಬರೋಬ್ಬರಿ $50,000ಗಿಂತ ಜಾಸ್ತಿ ಇದೆ. ನಮ್ಮ ಭಾರತ ದೇಶದ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ ಗೊತ್ತಾ? ಕೇವಲ $2,500 $3,000 ಅಷ್ಟೇ ಇದೆ. ಅಂದ್ರೆ ಇವೆಲ್ಲ ಯುರೋಪಿಯನ್ ಕಂಟ್ರೀಸ್ ಇದಾವಲ್ವಾ, ಇವೆಲ್ಲನೂ ಕೂಡ ಹೆವಿ ರಿಚ್ ಇದಾವೆ. ಎಲ್ಲಿ ಸಕ್ಕರೆ ಇರುತ್ತಲ್ವಾ ಅಲ್ಲಿ ಇರುವೆ ಹೋಗೋ ತರನೇ ಯಾವ ದೇಶ ರಿಚ್ ಇರುತ್ತೆ, ಯಾವ ದೇಶದಲ್ಲಿ ದುಡ್ಡು ಜಾಸ್ತಿ ಇರುತ್ತಲ್ವಾ ಅಲ್ಲಿ ಜನಗಳು ಹೋಗೋದು ಸರ್ವೇ ಸಾಮಾನ್ಯ. ನಮ್ಮ ಕರ್ನಾಟಕದ ಎಕ್ಸಾಂಪಲ್ ತಗೊಳ್ಳಿ. ಬೇರೆ ಬೇರೆ ಕಡೆಯಿಂದ ಎಸ್ಪೆಷಲಿ ಉತ್ತರ ಕರ್ನಾಟಕದಿಂದ ಲೈಕ್ ಬೆಂಗಳೂರಿಗೆ ತುಂಬಾ ಜನ ಹೋಗ್ತಾ ಇರ್ತಾನೆ. ಬೆಟರ್ ಆಪರ್ಚುನಿಟಿ ಇದೆ, ಬೆಟರ್ ಜಾಬ್ ಇದೆ, ಬೆಟರ್ ದುಡ್ಡಿದೆ ಅಂತ. ಸೇಮ್ ಅದೇ ರೀತಿನೇ ಈ ಮೊರೊಕೊದ ಜನಗಳು ಸ್ಟ್ರೇಟ್ ಆಗಿ ಹೋಗಿ ಅಲ್ಲಿಂದ ಸ್ಪೇನ್ಗೆ ಹೋಗಿ, ಒಂದ್ ವೇಳೆ ನಾವು ಸ್ಪೇನ್ಗೆ ಹೋಗ್ಬಿಟ್ರೆ ಯುರೋಪಿಯನ್ ಎಲ್ಲಾ ಕಂಟ್ರಿಗಳಲ್ಲೂ ಕೂಡ ಹೋಗಿ ನಾವು ಜಾಬ್ ನ ತಗೋಬಹುದು, ಒಳ್ಳೆ ಲೈಫ್ ನ ಲೀಡ್ ಮಾಡಬಹುದು ಅಂತ ಈ ತರ ಮಾಡ್ತಿದ್ದಾರೆ. ಈ ಜನಗಳು ಯಾಕೆ ಸ್ಪೇನ್ಗೆ ಹೋಗ್ಬೇಕಂತ ಪ್ರಯತ್ನ ಪಡ್ತಿದ್ದಾರೆ ಗೊತ್ತಾ? ಯಾಕಂತಂದ್ರೆ ಸ್ಪೇನ್ ನಲ್ಲಿ ಒಂದು ಕಾನೂನು ಇದೆ. ಒಂದ್ ವೇಳೆ ಯಾವ್ದಾದ್ರು ಒಬ್ಬ ಮೈಗ್ರೆಂಟ್ ಈ ಸೀ ದಾರಿ ಮೂಲಕ ಅಂದ್ರೆ ಸಮುದ್ರದ ಮೂಲಕ ಏನಾದ್ರು ನಮ್ಮ ದೇಶಕ್ಕೆ ಬಂದಿದ್ದಾನಂತಂದ್ರೆ ಅವನ್ನ ಫೋರ್ಸ್ಫುಲಿ ಅವ್ರ ದೇಶಕ್ಕೆ ಕಳ್ಸಂಗಿಲ್ಲ ಅಂತ. ನಾನು ನಿಮಗೆ ಇಲ್ಲಿವರೆಗೂ ಹೇಳಿದ್ನಲ್ವಾ, ದಿಸ್ ಇಸ್ ಒನ್ ಆಫ್ ದಿ ನರೇಟಿವ್. ಇನ್ನೊಂದು ದೊಡ್ಡ ನರೇಟಿವ್ ಇದೆ ಈ ತರ ಜನಗಳು ಹೋಗ್ಲಿಕ್ಕೆ ಇಸ್ರೇಲ್ ಕಾರಣ ಅನ್ನೋದು. ಅದು ಯಾಕೆ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ.